ಜೋಳ ಸುಡೋದು ಹಿಡಿಯೋದು ಮಾಡೋದು ಅವ್ರು ಹೇಳ್ತಾರೆ ಒಡನಾಟ ಅವ್ರದ್ದು. ಜೋಳ ಸುಟ್ಟಿದ್ದು ಮಾತ್ರ ಭಾರಿ ಚೆನ್ನಾಗಿತ್ತು. ಶ್ರವಣ್ ಜೋಳ ಸುಡೋದು ಹಿಡಿಯೋದು ಮಾಡೋದು. ಎಷ್ಟು ದಿನ ಆಯ್ತು ಅಂಗಡಿ ಇಟ್ಟೆ? ಎಷ್ಟು ವರ್ಷ? 5 ವರ್ಷ ಆಯ್ತು. 5 ವರ್ಷದಿಂದ ಮಾಡ್ತಿದ್ದೀರಾ? ಸೀಸನ್ಗೆ ಮಾತ್ರ. ಸೀಸನ್ನ ಅಥವಾ ಎನಿ ಟೈಮ್ ಇರ್ತೈತಾ? ಎನಿ ಟೈಮ್ ಕಸ್ಟಮರ್ ಬರ್ತಿದ್ದಾರೆ ಎನಿ ಟೈಮು? ಎನಿ ಸೀಸನ್ ಎನಿ ಟೈಮ್ ಅಂತ. ಅಂಗಡಿ ಬಗ್ಗೆ ಏನಾದ್ರು ಹೇಳ್ರಿ ಸ್ವಲ್ಪ ನೀವೇ. ರಿವ್ಯೂ ಕೊಡ ನೀನು, ಹೆಂಗೆ ಸರ್ವಿಸ್ ಹೆಂಗೆ ಹೇಳ್ರಿ. ಒಂದೇ ಊರು ಅವ್ರು ಹೇಳ್ತಾರೆ ಒಡನಾಟ ಅವ್ರದ್ದು. ಜೋಳ ಸುಟ್ಟಿದ್ದು ಮಾತ್ರ ಭಾರಿ ಚೆನ್ನಾಗಿತ್ತು. ಶ್ರವಣ್ ಇವರು ಅರ್ಧ ಮಾಡೋಣ, ಇದನ್ನ ನೋಡಿ ರಿವ್ಯೂ ಕೊಡಕ್ಕೆ ಬೇಕು. ನಾವು ಸ್ವಲ್ಪ ಟೇಸ್ಟ್ ಮಾಡ್ತೀವಿ. ಈಗ ಚಾಕು ತಗೋ. ಸುಟ್ಟಿ ಚೆನ್ನಾಗಿ ಕಟ್ ಮಾಡು, ತಿನ್ನೋಣ. ಕಟ್ ಮಾಡಿ ಅದನ್ನ ಉಳಿಸ್ತಾನೆ ಕಣ. ಹಾಗೆ ಈ ಕೈಯ ಮುರಿ, ಈ ಕರಿಮಿ ಏನೇನು ಸಿಗ್ತೈತೆ ಹೇಳ್ರಿ ಸ್ವಲ್ಪ. ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಹೆಂಗಿತ್ತು ಟೇಸ್ಟು? ಸಕ್ಕತ್ ಹೇಳ್ತೀಯಲ್ಲ, ನಾನು ಬೆಂಗಳೂರಾಗ ಎಲ್ಲೂ ತಿನ್ನಲ್ಲ. ಓ, ಯಾಕಂದ್ರೆ ಶ್ರವಣರ ನೀವು ಹೇಳ್ರಿ. ಅಲ್ಲೆಲ್ಲ ರೆಡಿಮೇಡ್ ಡಿಮಾರ್ಟ್ ತಂದು ಬೇಯಿಸ್ತಾರೆ. ಜೋಗ ರೋಡು ಚೂರಿಕಟ್ಟೆ ಅಂತ ಇಲ್ಲೇ ಕೆಳಗೆ ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ರೆ ಜೋಗ್ ಫಾಲ್ಸ್. ಇಲ್ಲಿ ಹೀಗೆ ಹೋದ್ರೆ ಜೋಗ ರೋಡ ನೋಡಿದ್ದೆ ಅಂಗಡಿ ಓನರ್ ಲೊಕೇಶನ್ ಹೇಳ್ತಾರೆ. ಪ್ರೈಸ್ ಎಲ್ಲ ಸ್ವಲ್ಪ ತಿಳಿಸ್ಕೊಡ್ರಿ. ಪ್ರೈಸ್ ಹೇಳ್ಬಿಟ್ರಿ. ಜೋಳ ಸೀಸನ್ಗೆ ತಕ್ಕಂಗೆ 25. ಹಾಂ, ಜೋಳ ಹೆಂಗೆ ಬೇಸಿದ್ದು ಸುಟ್ಟಿದ್ದು? ಕುಂಟಿಗೆ ಒಂದೇ ಮತ್ತೆ 2 ವರ್ಷ ಬಿಡ್ಕೊಂಡು 25 ರೂಪಾಯಿ ತಳ್ರಿ ಅಂತ ಹೇಳಿ ಬಂತು.